ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಜಾಲಿಹಾಳ ಗ್ರಾಮದ ಸುತ್ತಮುತ್ತ ಪ್ರತಿನಿತ್ಯ ಕನ್ನಡದ ಕಂಪು ಪಸರಿಸುತ್ತೆ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಬಾನುಲಿ ಮೂಲಕ ಸುತ್ತಮುತ್ತಲ ಹಳ್ಳಿಗಳ ಜನ ಕನ್ನಡದ ಕಾರ್ಯಕ್ರಮಗಳನ್ನ ಕೇಳ್ತಾರೆ. ಅರೆ, ಇದೇನಿದು ಮಹಾರಾಷ್ಟ್ರದಲ್ಲಿ ಕನ್ನಡನ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಆದ್ರೆ ಇದು ಸತ್ಯ. ಕನ್ನಡದ ಕಂಪು, ಕನ್ನಡದ ರಾಜ್ಯೋತ್ಸವ, ಕನ್ನಡಿಗರು. ಸೊ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ಭಾಗದಲ್ಲಿ ಕನ್ನಡ ಪ್ರೀತಿಸುವಂತಹ ಜನ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಮೊದಲನೇದಾಗಿ ಇವತ್ತಿನ ಈ ದಿನಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಒಂದು ಗೀತೆಯನ್ನ ಕೇಳಿಸ್ತಾ ಇದ್ದೀನಿ, ಕೇಳಿ ಬನ್ನಿ. ಕನ್ನಡ ಗಂಗೆಯಲ್ಲಿ ನೀಯುವೆ ನಾನೀಗ, ನೀಯುವೆ ನಾನೀಗ. ಜತ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇಂದಿಗೂ ದಿನಪತ್ರಿಕೆ, ದೂರದರ್ಶನ ಸೇರಿದಂತೆ ಯಾವುದೇ ವಾಹಿನಿಗಳ ಸಂಪರ್ಕವಿಲ್ಲ. ಇವರಿಗೆ ಮನರಂಜನೆ ಮತ್ತು ಮಾಹಿತಿ ಎರಡಕ್ಕೂ ಆಶಾಕಿರಣವಾಗಿರೋದು ಏರಳವಾಣಿ 91.2 ಸಮುದಾಯ ಬಾನುಲಿ. ಈ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಂಗ್ಲಿ ಮೂಲದ ಏರಳ ಪ್ರೊಜೆಕ್ಟರ್ ಸೊಸೈಟಿ 2011ರಲ್ಲಿ ಈ ಬಾನುಲಿ ಕೇಂದ್ರವನ್ನ ಆರಂಭಿಸಿತು. ಅದರಲ್ಲೂ ಗಡಿಭಾಗದಲ್ಲಿ ಹೆಚ್ಚು ಕನ್ನಡಿಗರೇ ಇರೋದ್ರಿಂದ ಮರಾಠಿ ಜೊತೆಗೆ ಕನ್ನಡ ಭಾಷೆಯಲ್ಲೂ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತೆ. ಅದು ಅಲ್ಲದೆ ಗ್ರಾಮಗಳ ಅಭಿವೃದ್ಧಿಗೆ ಸಮುದಾಯ ಬಾನುಲಿ ಮೂಲಕ ಹೆಚ್ಚು ಜನರನ್ನ ಅತಿ ಕಡಿಮೆ ಸಮಯದಲ್ಲಿ ತಲುಪಲು ಸಾಧ್ಯವಾಗಿದೆ ಅಂತಾರೆ ಸಂಸ್ಥೆಯ ಮುಖ್ಯಸ್ಥರು. 22 ವಿಲೇಜಸ್ದಾಗ ನಾವು ಡೆವಲಪ್ಮೆಂಟ್ ಕೆಲಸ ಮಾಡೋ ಸಲುವಾಗಿ ಮಂದಿ ಜೋಡಿ ಡೆವಲಪ್ ಮಾಡೋ ಸಲುವಾಗಿ ಇದು ರೇಡಿಯೋ ಸ್ಟೇಷನ್ ಶುರು ಮಾಡಿದ್ದು. ಬೇಸಿಕಲಿ ಇದು ಏನು ಏರಿಯಾ ಅದ, ಇದು ಎಲ್ಲ ಕನ್ನಡ ಮತ್ತು ಮರಾಠಿ ಮಾತಾಡೋರು ಏರಿಯಾ ಅದ. ಹೆಚ್ಚು ಮಾಡಿ ಕನ್ನಡ ಜನ ಇಲ್ಲಿ ಇರ್ತಾರೆ. ಮತ್ತು ನಮ್ಮ ರೇಡಿಯೋ ಪ್ರೋಗ್ರಾಮ್ ಕರ್ನಾಟಕದಾಗ ಸುಧಾ ಬಹಳಷ್ಟು ಜನ ಕೇಳ್ತಾರೆ. ಜಾಲಿಹಾಳ ಹಾಗೂ ಸುತ್ತಮುತ್ತಲ 30 ಕಿಲೋಮೀಟರ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಆಡಳಿತ ಭಾಷೆ ಮರಾಠಿ ಆದ್ರೂ ಇಂದಿಗೂ ಜನ ಮಾತಾಡೋದು ಅಚ್ಚ ಕನ್ನಡ. ಇಲ್ಲಿನ ಬಹುತೇಕ ಮಕ್ಕಳು ಓದೋದು ಕೂಡ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ. ಹೀಗಾಗಿ ಏರಳ ಸಂಸ್ಥೆ ಕನ್ನಡದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದೆ. ಇದಕ್ಕೆ ಏರಳ ಸಂಸ್ಥೆಗೆ ವಿದೇಶಿ ಸಂಘ ಸಂಸ್ಥೆಗಳಿಂದಲೂ ಆರ್ಥಿಕ ನೆರವು ಸಿಗ್ತಾ ಇದೆ. ಪ್ರತಿನಿತ್ಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕನ್ನಡ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಮತ್ತೆ ರಾತ್ರಿ 8ರಿಂದ 9ರವರೆಗೂ ಇಲ್ಲಿ ಬಾರಿಸೋದು ಕನ್ನಡ ಡಿಂಡಿಮ. ನಮ್ಮ ಏರಳವಾಣಿಯ ಒಂದು ಏನು ರೇಡಿಯೋ ಸ್ಟೇಷನ್ ಇದೆ, ಸಮುದಾಯ ಬಾನುಲಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಸುಮಾರು ಅಂದರೆ 67 ಹಳ್ಳಿಗಳ ಒಂದು ಏನು ಜನ ಕೇಳ್ತಾರೆ. ಸಾಕಷ್ಟು ಜನ, ಸುಮಾರು 1 ಲಕ್ಷ ತನಕ ನಮಗೆ ಕೇಳೋಕ್ಕೆ ಜನ ಸಿಗ್ತಾರೆ. ಇಲ್ಲಿ ನಾವು ದಿನದಲ್ಲಿಯೇ 3 ಗಂಟೆಗಳ ಕಾಲ ಕನ್ನಡ ಪ್ರೋಗ್ರಾಮ್ಗಳನ್ನು ಕೊಡ್ತೀವಿ. ಅದರಲ್ಲಿ ಕೃಷಿ ದರ್ಶನ 2 ಗಂಟೆ ಕೊಡ್ತೀವಿ. ಉಳಿದಂಥ 1 ಗಂಟೆ ಏನಿರುತ್ತೆ ಅಲ್ಲ, ಅದು ಫೋನಿನ ಪ್ರೋಗ್ರಾಮದಲ್ಲಿ ಜನರ ಜೊತೆ ಸಂಪರ್ಕದಲ್ಲಿ ನಾವು ಫೋನಿನ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಪ್ರತಿನಿತ್ಯ 2 ಗಂಟೆಗಳ ಕಾಲ ಕೃಷಿ ಸಂಬಂಧಿ ಕಾರ್ಯಕ್ರಮಗಳು ಹಾಗೂ 1 ಗಂಟೆ ಕಾಲ ಇತರೆ ಕಾರ್ಯಕ್ರಮಗಳನ್ನು ಏರಳವಾಣಿ 91.2 ಸಮುದಾಯ ಬಾನುಲಿ ಪ್ರಸಾರ ಮಾಡುತ್ತೆ. ಇನ್ನು ಈ ಗ್ರಾಮಗಳು ಮಹಾರಾಷ್ಟ್ರ ಸರ್ಕಾರದ ನಿರ್ಲಕ್ಷ್ಯಕ್ಕೂ ಒಳಗಾಗಿ ಅಭಿವೃದ್ಧಿ ಕಾಣದೆ ಉಳಿದಿವೆ. ಸದ್ಯ ಈ ಅಲಕ್ಷಿತ ಗಡಿ ಗ್ರಾಮಗಳ ನೆರವಿಗೆ ಇರೋದು ಇದೇ ಸಮುದಾಯ ಬಾನುಲಿ. ಅದರಲ್ಲೂ ಏರಳವಾಣಿ ಹೀಗೆ ಕನ್ನಡದ ಕಂಪನ್ನ ಪಸರಿಸಲಿ, ನಮ್ಮ ಅಭಿವೃದ್ಧಿಗೂ ನೆರವಾಗಲಿ ಅನ್ನೋದು ಸ್ಥಳೀಯರ ಆಶಯ. ಅಶೋಕ್ ಯಡಳ್ಳಿ, TV9 ವಿಜಯಪುರ. ಸುದ್ದಿ ಇದಿಷ್ಟು. ಈಗ ಫಿಲ್ಮಿ ಸೂಪರ್ ಫಾಸ್ಟ್ ನಂತರ ಕ್ಲೀನ್ ಬಾಲ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.